ಸಿ ಎಸ್ ಕೆಗೆ ನನ್ನ ಎಕ್ಸ್ಟೆಂಡೆಡ್ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಯಾಕಂತಂದರೆ 250 ಟಾರ್ಗೆಟ್ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಚೇಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್, ನಮ್ಮ ಪ್ಲೇಯರ್ಸ್ ಎಲ್ಲರೂ. ಆ್ಯಂಡ್ ಅಫ್ಕೋರ್ಸ್ ಬೀಯಿಂಗ್ ಎ ಬ್ಯಾಂಗ್ಳೂರಿಯನ್ ಆ್ಯಂಡ್ ಕನ್ನಡಿಗ, ನಮ್ಮ ಆರ್ ಸಿ ಬಿಗೆ ನಮ್ಮ ಯಾವಾಗಲೂ ಫ್ಯಾನು ಫಾರ್ ಎವರ್. ನಮ್ಮ ಲಾಸ್ಟ್ ಕ್ವಶನ್, ಈ ವರ್ಷನೂ ಆರ್ ಸಿ ಬಿ ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದಿದೆ. ಡಬಲ್ ಟ್ರಿಬಲ್ ಫುಲ್ 5 ಸ್ಟಾರ್ ಆಗುತ್ತೆ. 5 ಸ್ಟಾರ್ ಆಗಬೇಕನ್ನೋದೇ ನಮ್ಮ ಆಶಯ. ಆರ್ ಸಿ ಬಿ ಈ ಸಲನೂ ಕಪ್ ನಮ್ಮದೇ. ನಾನು ಆಲ್ರೆಡಿ ಬರ್ಕೊಂಡು ಹೋಗಿದ್ದೆ, ಪ್ಲಸ್ ಪ್ರೆಡಿಕ್ಟು ಮಾಡಿಬಿಟ್ಟು ಇದನ್ನು ಡಿಜಿಟಲ್ ಸ್ನಾನ ಮಾಡಿಸಿದೆ ಈ ಪೋಸ್ಟನ್ನು. ಈ ಸಲ ಕಪ್ ನಮ್ಮದೇ, ಈ ಸತಿ ಪಕ್ಕಾ ಗೆಲ್ಲುತ್ತೆ ಆರ್ ಸಿ ಬಿ ಅಂತಂದ್ಬಿಟ್ಟು. ಬಟ್ ಒಂದು ವಿಚಾರ, ಒಂದು ಸಿಕ್ಕಾಬಡೆ ಬೇಸರದ ವಿಚಾರ ಏನಂದರೆ ನಮ್ಮ ಬಾಸ್ ಇಲ್ಲ. ಸೊ ಕ್ರಿಕೆಟಲ್ಲಿ ನನಗೆ ಬಾಸ್ ಅಂದರೆ ಇವರೊಬ್ಬರೇ. ನಿಜ ಹೇಳ್ತೀನಿ ಕೇಳಿ, ತಾಲಾ ಫಾರ್ ಅ ರೀಸನ್. ಆ್ಯಂಡ್ ಐ ಥಿಂಕ್ ತಾಲಾ ಈಸ್ ದ ಬೆಸ್ಟ್ ಫಿನಿಷರ್ ಇಂಡಿಯಾ ಹ್ಯಾಸ್ ಎವರ್ ಹ್ಯಾಡ್. ಆ್ಯಂಡ್ ಈ ವ್ಯಕ್ತಿ ಇಲ್ಲದೆ ಇರೋದು ತುಂಬ ಬೇಸರ ನಂಗೆ ತಂದಿದೆ. ಬಟ್ ಒಂದು ಹೇಳ್ತೀವಲ್ಲ, ಚಚ್ಚು ಹೊಡೆದಾಕಿ ಚೆನ್ನೈನ ಅಂತ, ಅದನ್ನಂತೂ ಇಲ್ಲಿ ಪ್ರೂವ್ ಮಾಡಿದ್ದೀರಾ. ಬಟ್ ಆ ಚಚ್ಚು ಹೊಡೆದಾಕೋದು ಧೋನಿನೂ ಇದ್ದಾಗ ಮಾಡಿದ್ದಿದ್ರೆ ಅದರ ಲೆವೆಲ್ಲೇ ಬೇರೆದಿತ್ತು. ಇದೊಂಥರ ಚೈಲ್ಡ್ ಚಪ್ರಿಗಳನ್ನ ಚಚ್ಚು ಹೊಡೆದಾಕ್ದಂಗೆ ಫೀಲಿಂಗು. ನಿಜ ಹೇಳ್ತೀನಿ, ನನಗಂತೂ ನಿಜವಾಗ್ಲೂ ಧೋನಿ ಇದ್ದಾಗ ಹೊಡೆದಿದ್ದರೆ ನಾನು ಆವಾಗ ಒಂದು ಜೋಶ್ ಇರ್ತಿತ್ತು. ನನಗೆ ಇವತ್ತಿನ ಗೆಲುವು ಬಗ್ಗೆ ಅಂಥ ಜೋಶ್ ಏನಿಲ್ಲ, ಆರಾಮಾಗಿ ಹೊಡೆದಾಕ್ತಾರೆ ಅನ್ನೋ ಫೀಲಿಂಗಲ್ಲೇ ನಾನಿದ್ದೆ. ಅದಕ್ಕೆ ಮ್ಯಾಚ್ಗಿಂತ ಮುಂಚೆನೇ ಗೋವಾಗೆ ಹೋಗ್ಬಿಟ್ಟು ಇದೇ ಪೋಸ್ಟನ್ನು ಡಿಜಿಟಲ್ ಸ್ನಾನ ಮಾಡಿಬಿಟ್ಟು ಹಾಕ್ಸಿದ್ದೀನಿ. ಇದರಲ್ಲಿ ಹೋಗ್ಬಿಟ್ಟು ನೋಡಿ, ಸ್ಪೀಕ್ ವಿತ್ ಸುಶಾನಲ್ಲಿ ಹಾಕಿದ್ದೀನಿ ಡಿಜಿಟಲ್ ಸ್ನಾನ ಮಾಡ್ಬಿಟ್ಟು. ಬಟ್ ಒಂದು ಓಪನ್ ಚಾಲೆಂಜು, ಧೋನಿ ರಿಕವರ್ ಆಗ್ತಾರೆ, ಆಗಿಬಿಟ್ಟು ಚೆನ್ನೈ ಮ್ಯಾಚಲ್ಲಿ ಬರ್ತಾರೆ. ಆವಾಗ ಇದೇ ಆ್ಯಾವ್ರೇಜ್ ರೇಟಲ್ಲಿ ಹೊಡೆದಾಕಿ ಆವಾಗ ಒಂದು ನಿಮ್ಮ ಸಲ್ಯೂಟ್ ಕೊಡ್ತೀನಿ. ಯಾಕಂತಂದರೆ ಧೋನಿ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾಯಿದ್ರು, ಫಿನಿಷಿಂಗ್ ಸಕ್ಕದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಇದು ಕೊನೆ 1-2 IPL ಚೆನ್ನೈದು ಉಳಿದಿರೋದು. ಸೊ ಅದರಿಂದ ನನಗೆ ಗೊತ್ತಿಲ್ಲ, ಈ ಸತಿ ಕಪ್ಪು ಇನ್ನೊಂದು ಸತಿ ಕಪ್ ನಮ್ಮದೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಧೋನಿ ಚೆನ್ನಾಗಿ ಆಡಬೇಕು ಥ್ರೂ ಔಟ್. ಯಾಕಂದರೆ ಅವರ ಕೊನೆ ಇಷ್ಟು ಎಲ್ಲದಕ್ಕೂ ಎಕ್ಸ್ಪೈರ್ ಮಾಡಿದ್ದಾರೆ, ಕೊನೆ ಇಷ್ಟು ಗೇಮ್ಗಳು ಒಂದು ಇದು ಮಾಡಬೇಕು. ಥ್ಯಾಂಕ್ ಯು. ಪರವಾಗಿಲ್ಲ, ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ಆಡ್ತೀವಿ ನಾವು ಚೆನ್ನಾಗಿ. ಋತುರಾಜ್ ಕ್ಯಾಪ್ಟನ್ಸಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾವು ಆಡ್ತೀವಿ. ಉರ್ವಿಲ್ ಪಟೇಲ್ ಆ ಥರ ಪ್ಲೇಯರ್ಸ್ನ ತೊಗೊಂಡು ಬರಬೇಕು, ಡ್ರವಲ್ ಬ್ರೇವಿಸ್ನ ತೊಗೊಂಡು ಬರಬೇಕು. ನೋಡೋಣ ನೆಕ್ಸ್ಟ್ ಟೈಮ್ ಋತುರಾಜ್ ಪಕ್ಕ ಬರತ್ತೆ. ಇಟ್ಸ್ ಫೈನ್. ಲಾಸ್ಟ್ ಕ್ವಶನ್, ನಿಮ್ಮ ಆರ್ ಸಿ ಬಿ ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದಿದೆ, ಡಬಲ್ ಸ್ಟಾರ್ ಆಗುತ್ತಾ? ಹಾಗೆ ಆಗುತ್ತೆ. ಸರಿ, ಇನ್ನೂ 18 ಇಯರ್ಸ್ ಬೇಕು. ಇನ್ನೊಂದು ಸ್ಟಾರ್ 2 ಮ್ಯಾಚ್ ಆಲ್ರೆಡಿ ಗೆದ್ದಿದ್ದಾರೆ, ಗೆಲ್ತಾರೆ, ಹೋಗ್ತಾರೆ. 18 ಇಯರ್ಸ್ ಬೇಕು. ಇವಾಗ ಇಲ್ಲಾಂದ್ರೆ ಈ ವರ್ಷನೇ ಸಿ ಎಸ್ ಕೆ ಟೀಮ್ದು ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದಿದೆ. ಈ ವರ್ಷ ಬರೋ ಡೌಟ್, ನೆಕ್ಸ್ಟ್ ವರ್ಷ ಪಕ್ಕ ಬರುತ್ತೆ. 3 ಮ್ಯಾಚ್ ಸೋತಿರುತ್ತೆ. ಸಿ ಎಸ್ ಕೆಗೆ ನನ್ನ ಎಕ್ಸ್ಟೆಂಡೆಡ್ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಯಾಕಂತಂದರೆ 250 ಟಾರ್ಗೆಟ್ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಚೇಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್, ನಮ್ಮ ಪ್ಲೇಯರ್ಸ್ ಎಲ್ಲರೂ. ಆ್ಯಂಡ್ ಅಫ್ಕೋರ್ಸ್ ಬೀಯಿಂಗ್ ಎ ಬ್ಯಾಂಗ್ಳೂರಿಯನ್ ಆ್ಯಂಡ್ ಕನ್ನಡಿಗ, ನಮ್ಮ ಆರ್ ಸಿ ಬಿಗೆ ನಮ್ಮ ಯಾವಾಗಲೂ ಫ್ಯಾನು ಫಾರ್ ಎವರ್. ನಮ್ಮ ಲಾಸ್ಟ್ ಕ್ವಶನ್, ಈ ವರ್ಷನೂ ಆರ್ ಸಿ ಬಿ ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದಿದೆ. ಡಬಲ್ ಟ್ರಿಬಲ್ ಫುಲ್ 5 ಸ್ಟಾರ್ ಆಗುತ್ತೆ. 5 ಸ್ಟಾರ್ ಆಗಬೇಕನ್ನೋದೇ ನಮ್ಮ ಆಶಯ. ಆರ್ ಸಿ ಬಿ ಈ ಸಲನೂ ಕಪ್ ನಮ್ಮದೇ. ನಾನು ಆಲ್ರೆಡಿ ಬರ್ಕೊಂಡು ಹೋಗಿದ್ದೆ, ಪ್ಲಸ್ ಪ್ರೆಡಿಕ್ಟು ಮಾಡಿಬಿಟ್ಟು ಇದನ್ನು ಡಿಜಿಟಲ್ ಸ್ನಾನ ಮಾಡಿಸಿದೆ ಈ ಪೋಸ್ಟನ್ನು. ಈ ಸಲ ಕಪ್ ನಮ್ಮದೇ, ಈ ಸತಿ ಪಕ್ಕಾ ಗೆಲ್ಲುತ್ತೆ ಆರ್ ಸಿ ಬಿ ಅಂತಂದ್ಬಿಟ್ಟು. ಬಟ್ ಒಂದು ವಿಚಾರ, ಒಂದು ಸಿಕ್ಕಾಬಡೆ ಬೇಸರದ ವಿಚಾರ ಏನಂದರೆ ನಮ್ಮ ಬಾಸ್ ಇಲ್ಲ. ಸೊ ಕ್ರಿಕೆಟಲ್ಲಿ ನನಗೆ ಬಾಸ್ ಅಂದರೆ ಇವರೊಬ್ಬರೇ. ನಿಜ ಹೇಳ್ತೀನಿ ಕೇಳಿ, ತಾಲಾ ಫಾರ್ ಅ ರೀಸನ್. ಆ್ಯಂಡ್ ಐ ಥಿಂಕ್ ತಾಲಾ ಈಸ್ ದ ಬೆಸ್ಟ್ ಫಿನಿಷರ್ ಇಂಡಿಯಾ ಹ್ಯಾಸ್ ಎವರ್ ಹ್ಯಾಡ್. ಆ್ಯಂಡ್ ಈ ವ್ಯಕ್ತಿ ಇಲ್ಲದೆ ಇರೋದು ತುಂಬ ಬೇಸರ ನಂಗೆ ತಂದಿದೆ. ಬಟ್ ಒಂದು ಹೇಳ್ತೀವಲ್ಲ, ಚಚ್ಚು ಹೊಡೆದಾಕಿ ಚೆನ್ನೈನ ಅಂತ, ಅದನ್ನಂತೂ ಇಲ್ಲಿ ಪ್ರೂವ್ ಮಾಡಿದ್ದೀರಾ. ಬಟ್ ಆ ಚಚ್ಚು ಹೊಡೆದಾಕೋದು ಧೋನಿನೂ ಇದ್ದಾಗ ಮಾಡಿದ್ದಿದ್ರೆ ಅದರ ಲೆವೆಲ್ಲೇ ಬೇರೆದಿತ್ತು. ಇದೊಂಥರ ಚೈಲ್ಡ್ ಚಪ್ರಿಗಳನ್ನ ಚಚ್ಚು ಹೊಡೆದಾಕ್ದಂಗೆ ಫೀಲಿಂಗು. ನಿಜ ಹೇಳ್ತೀನಿ, ನನಗಂತೂ ನಿಜವಾಗ್ಲೂ ಧೋನಿ ಇದ್ದಾಗ ಹೊಡೆದಿದ್ದರೆ ನಾನು ಆವಾಗ ಒಂದು ಜೋಶ್ ಇರ್ತಿತ್ತು. ನನಗೆ ಇವತ್ತಿನ ಗೆಲುವು ಬಗ್ಗೆ ಅಂಥ ಜೋಶ್ ಏನಿಲ್ಲ, ಆರಾಮಾಗಿ ಹೊಡೆದಾಕ್ತಾರೆ ಅನ್ನೋ ಫೀಲಿಂಗಲ್ಲೇ ನಾನಿದ್ದೆ. ಅದಕ್ಕೆ ಮ್ಯಾಚ್ಗಿಂತ ಮುಂಚೆನೇ ಗೋವಾಗೆ ಹೋಗ್ಬಿಟ್ಟು ಇದೇ ಪೋಸ್ಟನ್ನು ಡಿಜಿಟಲ್ ಸ್ನಾನ ಮಾಡಿಬಿಟ್ಟು ಹಾಕ್ಸಿದ್ದೀನಿ. ಇದರಲ್ಲಿ ಹೋಗ್ಬಿಟ್ಟು ನೋಡಿ, ಸ್ಪೀಕ್ ವಿತ್ ಸುಶಾನಲ್ಲಿ ಹಾಕಿದ್ದೀನಿ ಡಿಜಿಟಲ್ ಸ್ನಾನ ಮಾಡ್ಬಿಟ್ಟು. ಬಟ್ ಒಂದು ಓಪನ್ ಚಾಲೆಂಜು, ಧೋನಿ ರಿಕವರ್ ಆಗ್ತಾರೆ, ಆಗಿಬಿಟ್ಟು ಚೆನ್ನೈ ಮ್ಯಾಚಲ್ಲಿ ಬರ್ತಾರೆ. ಆವಾಗ ಇದೇ ಆ್ಯಾವ್ರೇಜ್ ರೇಟಲ್ಲಿ ಹೊಡೆದಾಕಿ ಆವಾಗ ಒಂದು ನಿಮ್ಮ ಸಲ್ಯೂಟ್ ಕೊಡ್ತೀನಿ. ಯಾಕಂತಂದರೆ ಧೋನಿ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾಯಿದ್ರು, ಫಿನಿಷಿಂಗ್ ಸಕ್ಕದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ಇದು ಕೊನೆ 1-2 IPL ಚೆನ್ನೈದು ಉಳಿದಿರೋದು. ಸೊ ಅದರಿಂದ ನನಗೆ ಗೊತ್ತಿಲ್ಲ, ಈ ಸತಿ ಕಪ್ಪು ಇನ್ನೊಂದು ಸತಿ ಕಪ್ ನಮ್ಮದೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಧೋನಿ ಚೆನ್ನಾಗಿ ಆಡಬೇಕು ಥ್ರೂ ಔಟ್. ಯಾಕಂದರೆ ಅವರ ಕೊನೆ ಇಷ್ಟು ಎಲ್ಲದಕ್ಕೂ ಎಕ್ಸ್ಪೈರ್ ಮಾಡಿದ್ದಾರೆ, ಕೊನೆ ಇಷ್ಟು ಗೇಮ್ಗಳು ಒಂದು ಇದು ಮಾಡಬೇಕು. ಥ್ಯಾಂಕ್ ಯು. ಪರವಾಗಿಲ್ಲ, ಇಟ್ಸ್ ಫೈನ್. ನೆಕ್ಸ್ಟ್ ಟೈಮ್ ಆಡ್ತೀವಿ ನಾವು
ಚೆನ್ನಾಗಿ ಋತುರಾಜ್ ಕ್ಯಾಪ್ಟನ್ಸಿ ಮೂರು ಮ್ಯಾಚ್ ಸೋತಿದ್ದಾರೆ ಕಣೋ. ಋತುರಾಜ್ ಕ್ಯಾಪ್ಟನ್ಸಿ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾವು ಆಡ್ತೀವಿ. ಉರ್ವಿಲ್ ಪಟೇಲ್ ಆ ಥರ ಪ್ಲೇಯರ್ಸ್ನ ತೊಗೊಂಡು ಬರಬೇಕು, ಡ್ರವಲ್ ಬ್ರೇವಿಸ್ನ ತೊಗೊಂಡು ಬರಬೇಕು. ನೋಡೋಣ ನೆಕ್ಸ್ಟ್ ಟೈಮ್ ಋತುರಾಜ್ ನೆಕ್ಸ್ಟ್ ಟೈಮ್ ಪಕ್ಕ ಗೆಲ್ತೀರಾ? ಪಕ್ಕ ಬರತ್ತೆ. ಬರುತ್ತೆ ಹಾ ಗೆಲ್ಲಕ್ ಬಿಡ್ತೀರಾ ಅವ್ರನ್ನ? ಚಾನ್ಸೇ ಇಲ್ಲ. ಬಾಟಮ್ ಅಲ್ಲೇ ಇರ್ತೀರಾ ಟೇಬಲ್ ಅಲ್ಲಿ. ಇಟ್ಸ್ ಫೈನ್. ಬ್ರೋ ಲಾಸ್ಟ್ ಕ್ವಶನ್, ನಿಮ್ಮ ಆರ್ ಸಿ ಬಿ ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದರೆ ಡಬಲ್ ಸ್ಟಾರ್ ಆಗುತ್ತಾ? ಹಾಗೆ ಆಗುತ್ತೆ. ಈ ಸರಿ ಎಲ್ಲ ಇನ್ನೂ 18 ಇಯರ್ಸ್ ಬೇಕು ಇನ್ನೊಂದು ಸ್ಟಾರ್. ಎರಡು ಮ್ಯಾಚ್ ಆಲ್ರೆಡಿ ಗೆದ್ದಿದ್ದಾರೆ, ಗೆದ್ದೇ ಗೆಲ್ತಾರೆ. ಹೋಗ್ತಾರೆ. 18 ಇಯರ್ಸ್ ಬೇಕು. ಇವಾಗ ಇಲ್ಲಾಂದ್ರೆ ಈ ವರ್ಷನೇ ಸಿ ಎಸ್ ಕೆ ಟೀಮ್ದು ಜರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬಂದು ಈ ವರ್ಷ ಬರೋ ಡೌಟ್, ನೆಕ್ಸ್ಟ್ ವರ್ಷ ಪಕ್ಕ ಬರುತ್ತೆ. ಪಕ್ಕ ಬರುತ್ತೆ. ಮೂರು ಮ್ಯಾಚ್ ಸೋತಿರೋದು ಸಾಕು. ಎರಡು ಮ್ಯಾಚ್ ಗೆದ್ದಿದ್ದೀವಿ. ಈ ಸರಿ ಟ್ರೋಫಿ ಬಂದೇ ಬರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.